ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಸ್ಪೆಷಲ್ ಪೇಪರ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪೇಪರ್ 1ರ ಪ್ರಮುಖ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದೊಂದು ವಿಶೇಷವಾದ ಮಾಡೆಲ್ ಪೇಪರ್ ಆಗಿದ್ದು, ಈ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ನೇರ ಪ್ರಶ್ನೆ ನೇರ ಉತ್ತರವನ್ನ ಹೇಳ್ತಾ ಹೋಗ್ತೀವಿ. ಸೊ ನಿಮ್ಮ ಉತ್ತರದೊಂದಿಗೆ ತಾಳೆ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಷ್ಟು ಆನ್ಸರ್ ಸರಿ ಇದೆ ಅಂತೇಳಿ ಕಮೆಂಟ್ ಕೂಡ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸಮೋಷ್ಣ ಮಂಡಲವು ಜೆಟ್ ವಿಮಾನಗಳು ಹಾರಲು ಸೂಕ್ತವಾಗಿದೆ. ಇನ್ನು ಎಕ್ಸೋಸ್ಪಿಯರ್ ವಾಯುಮಂಡಲದ ಅತ್ಯಂತ ಎತ್ತರದ ಪದರವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯು 30 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಕಂಡುಬರುತ್ತೆ. ಈ ವಲಯವನ್ನು ಅಶ್ವ ಅಕ್ಷಾಂಶಗಳೆಂದು ಸಹ ಕರೆಯುವರು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಹಿಮಕಣ ಮೋಡದ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಸಿರಸ್ ಕ್ಲೌಡ್ಸ್ ಇದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವುಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ ಅಂದರೆ 6 ಕಿಲೋಮೀಟರ್ಗಿಂತ ಎತ್ತರದಲ್ಲಿರ್ತವೆ. ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡುಬರೋದ್ರಿಂದ ಇವುಗಳಿಗೆ ಉಣ್ಣೆಯ ಗುಡ್ಡೆ ಅಂತ ಕರೀತಾರೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 3, 1, ಎ ಸರಿ, ಬಿ ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶವನ್ನು ಸವನಾ ಅಂತಾರೆ. ಮೆಡಿಟರೇನಿಯನ್ ಪ್ರದೇಶವು ವಿಶ್ವದ ಹಣ್ಣಿನ ತೋಟವೆಂದು ಪ್ರಸಿದ್ಧಿ ಪಡೆದಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬುದು ಹವಳದ ದಿಣ್ಣೆಯಾಗಿದೆ. ಈ ಹವಳದ ದಿಣ್ಣೆಯು ಕೆನಡಾದಲ್ಲಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸರಿ, ಬಿ ತಪ್ಪು. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೊಹೋರೋವಿಜಿಕ್ ವಲಯ ಅಂತ ಕರೀತಾರೆ. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ ಬಿ, ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ವಲಯವನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತೇಳಿ ಕರೀತಾರೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳನ್ನು ಹೊಂದಿರುವ ಸಾಗರ ಪೆಸಿಫಿಕ್ ಸಾಗರ. ಜಗತ್ತಿನ ಅತಿ ದೊಡ್ಡ ಕೊಲ್ಲಿ ಕ್ಯಾಲಿಫೋರ್ನಿಯಾ ಕೊಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳು ಹೊಂದಿರುವ ಸಾಗರ ಪೆಸಿಫಿಕ್ ಸಾಗರ ಸರಿ ಇದೆ, ಬಟ್ ಜಗತ್ತಿನ ಅತಿ ದೊಡ್ಡ ಕೊಲ್ಲಿ ಕ್ಯಾಲಿಫೋರ್ನಿಯಾ ಕೊಲ್ಲಿ, ಇದು ತಪ್ಪು. ಮೀನುಗಾರರು ಬೆಳಗಿನ ಸಮಯದಲ್ಲಿ ಸಾಗರದ ಕಡೆಗೂ ಮತ್ತು ಸಂಜೆಯ ಸಮಯದಲ್ಲಿ ಸಾಗರದಿಂದ ತೀರಕ್ಕೆ ಹಿಂದಿರುಗಲು ಸಹಾಯಕವಾಗುವ ಮಾರುತಗಳು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಸ್ಥಳೀಯ ಮಾರುತಗಳು. ಬುಡಕಟ್ಟು ಜನಾಂಗಗಳು ಮತ್ತು ಅವರು ವಾಸಿಸುವಂತಹ ಪ್ರದೇಶವನ್ನು ಹೊಂದಿಸಿ ಬರೀರಿ ಅಂತಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ನೋಡಿ, ವೆಡ್ಡಾಸ್ ಇವರು ಎಲ್ಲಿ ಕಂಡು ಬರ್ತಾರೆ? ಶ್ರೀಲಂಕಾದಲ್ಲಿ, ಕಿರ್ಗಿಜ್ ರಷ್ಯಾದಲ್ಲಿ, ಪಪುವಾ ನ್ಯೂಗಿನಿಯಾದಲ್ಲಿ, ಸಕಾಯ್ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಾರೆ. ಸೊ ಆಪ್ಷನ್ 4 ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲೇ ಪ್ರಪಂಚದಲ್ಲಿ ಅತಿ ಹೆಚ್ಚು ತಂಬಾಕು ಉತ್ಪಾದಿಸುವ ರಾಷ್ಟ್ರ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಚೀನಾ. ವರ್ಲ್ಡಲ್ಲೇ ಚೀನಾ ಅತಿ ಹೆಚ್ಚು ತಂಬಾಕನ್ನು ಉತ್ಪಾದಿಸುತ್ತೆ. ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಡಾಗರ್ ಬ್ಯಾಂಕ್ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಮೀನುಗಾರಿಕೆಗೆ ಪ್ರಸಿದ್ಧವಾಗಿದೆ. ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಡಾಗರ್ ಬ್ಯಾಂಕ್. ಭಾರತದ ಪ್ರಸ್ಥಭೂಮಿಯನ್ನು ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಎಂದು ವಿಭಜಿಸಿರುವ ನದಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ನರ್ಮದಾ ನದಿ. ನರ್ಮದಾ ನದಿ ಆಲ್ಮೋಸ್ಟ್ ಭಾರತದ ಮಧ್ಯಭಾಗದಲ್ಲಿ ಹರಿಯುತ್ತಿದ್ದು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸ್ವತಂತ್ರ ಭಾರತದ ಪ್ರಥಮ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ಯೋಜನೆ. ತೆಹರಿ ಅಣೆಕಟ್ಟನ್ನು ಗಂಡಕಿ ನದಿಗೆ ನಿರ್ಮಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1, ಎ ಸರಿ, ಬಿ ತಪ್ಪು. ವನ್ಯಜೀವಿ ಧಾಮಗಳು ಅವುಗಳು ಇರುವಂತಹ ಜಿಲ್ಲೆಗಳನ್ನು ಹೊಂದಿಸಿ ಬರೀರಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ 2, CDBA. ನೋಡಿ, ಭದ್ರಾ ವನ್ಯಜೀವಿ ಧಾಮ ಎಲ್ಲಿದೆ?
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬ್ರಹ್ಮಗಿರಿ ವನ್ಯಜೀವಿಧಾಮ ಕೊಡಗಿನಲ್ಲಿ ಕಂಡುಬರುತ್ತೆ. ಸೋಮೇಶ್ವರ ವನ್ಯಜೀವಿಧಾಮ ಉಡುಪಿ ಜಿಲ್ಲೆಯಲ್ಲಿದೆ ಮತ್ತು ದಾಂಡೇಲಿ ವನ್ಯಜೀವಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮೈಕಲ್ ಪರ್ವತಗಳು, ಮೈಕಲ್ ಹಿಲ್ಸ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಛತ್ತೀಸ್ಗಢದಲ್ಲಿ ಕಂಡುಬರುವಂಥದ್ದು ಮೈಕಲ್ ಹಿಲ್ಸ್. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸಿಂಧೂ ನಾಗರಿಕತೆಯ ಜನರಿಗೆ ಕಬ್ಬಿಣದ ಪರಿಚಯ ಇರಲಿಲ್ಲ. ಸಿಂಧೂ ನಾಗರಿಕತೆಯ ಜನರು ಪಶುಪತಿ ಮತ್ತು ಮಾತೃದೇವತೆಯನ್ನು ಆರಾಧಿಸ್ತಾ ಇದ್ರು. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಈ ಕೆಳಗಿನ ಕೃತಿಗಳು ಮತ್ತು ರಚಿಸಿದವರನ್ನ ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 1, CDBA. ನೋಡಿ, ನ್ಯಾಯ ಗೌತಮ ಋಷಿ, ವೈಶೇಷಿಕ ಕಣಾದ ಋಷಿ, ಸಾಂಖ್ಯ ಕಪಿಲ ಋಷಿ ಮತ್ತು ಯೋಗ ಪತಂಜಲಿ ಋಷಿ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಅಲೆಕ್ಸಾಂಡರ್ ಖೈಬರ್ ಕಣಿವೆ ಮೂಲಕ ಭಾರತಕ್ಕೆ ಆಗಮನಿಸಿದನು. ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರಸ್ ನಡುವೆ ಚಿನಾಬ್ ನದಿ ದಂಡೆ ಮೇಲೆ ಹೆಡಾಸ್ಪಸ್ ಕದನ ನಡೆಯಿತು. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಅಲೆಕ್ಸಾಂಡರ್ ಖೈಬರ್ ಕಣಿವೆ ಮೂಲಕ ಭಾರತಕ್ಕೆ ಪ್ರವೇಶಿಸಿದ್ದು ಸರಿ. ಅಲೆಕ್ಸಾಂಡರ್ ಮತ್ತು ಪೌರಸ್ ನಡುವೆ ನಡೆದಿದ್ದು ಚಿನಾಬ್ ನದಿ ದಂಡೆ ಮೇಲೆ ಹೆಡಾಸ್ಪಸ್ ಕದನ, ಇದು ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮಸ್ಕಿಯಲ್ಲಿ ದೇವನಾಂಪ್ರಿ ಅಶೋಕ ಎಂಬ ಬಿರುದಿನ ಜೊತೆಗೆ ರಾಜನ ಹೆಸರನ್ನು ಒಳಗೊಂಡಿರುವ ಶಿಲಾಶಾಸನ ದೊರೆತಿದೆ. ಅಶೋಕನಿಗೆ ಬೌದ್ಧ ಧರ್ಮವನ್ನು ಸೇರುವಂತೆ ಪ್ರೇರೇಪಿಸಿದ ಬೌದ್ಧ ಸನ್ಯಾಸಿ ನಾಗಸೇನ. ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಎ ಸರಿಯಾಗಿದೆ, ಬಿ ತಪ್ಪು. ಚೋಳರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸಂಗತಿಗಳನ್ನು ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, CDBA. ನೋಡಿ, ಊರ್ ಬ್ರಾಹ್ಮಣರ ಸಾಮಾನ್ಯ ಸಭೆಯಾಗಿತ್ತು ಚೋಳರ ಕಾಲದಲ್ಲಿ. ಹಾಗೆಯೇ ಸಭಾ ಗ್ರಾಮಗಳ ಸಾಮಾನ್ಯ ಸಭೆಯಾಗಿತ್ತು. ಕೂಡುವುಲೈ ಸದಸ್ಯರ ಆಯ್ಕೆ ಸಮಿತಿಯಾಗಿತ್ತು ಮತ್ತು ವರಿಯಂ ಅನ್ನುವಂಥದ್ದು ಉಪಸಮಿತಿ ಆಗಿತ್ತು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ವಿಶಾಖದತ್ತನು ದೇವಿ ಚಂದ್ರಗುಪ್ತಂ ಎಂಬ ನಾಟಕವನ್ನು ರಚಿಸಿದ್ದಾನೆ. ಈ ನಾಟಕ 2ನೇ ಚಂದ್ರಗುಪ್ತನಿಗೆ ಅನ್ವಯಿಸಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿ. ಕಾಂಬೋಡಿಯಾದ ಅಂಗೋರ್ ವಾಟ್ ದೇವಾಲಯ ಯಾವ ದೇವಾಲಯಗಳ ಸಮುಚ್ಚಯವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ವಿಷ್ಣು ದೇವಾಲಯದ ಸಮುಚ್ಚಯವಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಮೊಹಮ್ಮದ್ ಗಜ್ನಿ ಕ್ರಿಸ್ತಶಕ 1100ರಿಂದ 1027ರ ಅವಧಿಯಲ್ಲಿ ಭಾರತದ ಮೇಲೆ 17 ಬಾರಿ ದಾಳಿ ನಡೆದ. ಇಬನ್ ಬತೂತ ಎಂಬ ವಿದ್ವಾಂಸ ಮೊಹಮ್ಮದ್ ಗಜ್ನಿ ಜೊತೆಗೆ ಭಾರತಕ್ಕೆ ಬಂದ. ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕುತ್ಬುದ್ದೀನ್ ಐಬಕ್ನನ್ನು ಇತಿಹಾಸಕಾರರು ಲಾಕ್ ಬಕ್ಷ್ ಅಂತ ಕರೆದಿದ್ದಾರೆ. ಕುತ್ಬುದ್ದೀನ್ ಐಬಕನು ಚಹಲ್ದಾನಿ ಪದ್ಧತಿಯನ್ನು ಅಸ್ತಿತ್ವಕ್ಕೆ ತಂದನು. ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಎ ಸರಿ, ಬಿ ತಪ್ಪು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಅಕ್ಬರ್ನು ಗುಜರಾತ್ ಗೆಲುವಿನ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ನಿರ್ಮಿಸ್ತಾನೆ. ಅಕ್ಬರ 1580ರಲ್ಲಿ ದೀನ್ ಇ ಇಲಾಯಿ ಎಂಬ ಧರ್ಮವನ್ನು ಸ್ಥಾಪಿಸಿದ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿಯಾಗಿದೆ ಮತ್ತು ಬಿ ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ಳ ನೆನಪಿಗಾಗಿ ಗಂಗಾ ನದಿ ದಂಡೆ ಮೇಲೆ ತಾಜ್ ಮಹಲ್ ನಿರ್ಮಿಸಿದ. ಇದು ಆಕ್ಚುಲಿ ತಪ್ಪಾಗಿದೆ. ಇಲ್ಲಿ ಯಮುನಾ ನದಿ ದಂಡೆ ಆಗಬೇಕು. ಮುಂದೆ ನೋಡೋಣ. ಅರ್ಜುಮಂದ್ ಬೇಗಂ ಎಂಬುದು ಮುಮ್ತಾಜಳ ಮೂಲ ಹೆಸರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಎ ಬಿ ಸರಿ, ಎ ತಪ್ಪು. ಅರ್ಜುಮಂದ್ ಬೇಗಂ ಅನ್ನೋದು ಮುಮ್ತಾಜ್ ಮಹಳ ಮೂಲ ಹೆಸರು. ಸೊ ಗಂಗಾ ನದಿಯ ದಂಡೆ ಮೇಲೆ ತಾಜ್ ಮಹಲ್ ಇಲ್ಲ, ಬದಲಾಗಿ ನರ್ಮದಾ ನದಿ ದಂಡೆ ಮೇಲೆ ಇದೆ. ಯಮುನಾ ನದಿ ದಂಡ ಮೇಲಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಪ್ಲಾಸಿ ಕದನ 1752ರಲ್ಲಿ ನಡೆಯಿತು. ಈ ಕದನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಆಯಿತು. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿ. 2 ರೈಲುಗಳು ಕ್ರಮವಾಗಿ 35 ಮೀಟರ್ ಪರ್ ಸೆಕೆಂಡ್ ಮತ್ತು 45 ಮೀಟರ್ ಪರ್ ಸೆಕೆಂಡ್
ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಆ ಸಮಯದಲ್ಲಿ ಅವು 12 ಕಿಲೋಮೀಟರ್ ಅಂತರದಲ್ಲಿದ್ದರೆ ಪರಸ್ಪರ ದಾಟಕ್ಕೆ ಎಷ್ಟು ಟೈಮ್ ಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, 2 ನಿಮಿಷ 30 ಸೆಕೆಂಡ್ ಬೇಕು. ಈ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸ್ವಾಮಿ ದಯಾನಂದ ಸರಸ್ವತಿಯವರು ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಪರಿವರ್ತಿಸುವ ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು. ಇವರು ಭಾರತದ ನವೀಕರಣಕ್ಕೆ ಇಂಗ್ಲಿಷ್ ಶಿಕ್ಷಣ ಮತ್ತು ಆಧುನಿಕ ವಿಜ್ಞಾನ ಅವಶ್ಯವೆಂದು ಮೊದಲ ಬಾರಿ ಪ್ರತಿಪಾದಿಸಿದರು. ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಎ ಸರಿ, ಬಿ ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಇಲ್ಬರ್ಟ್ ಮಸೂದೆಯು ಭಾರತೀಯ ನ್ಯಾಯಾಧೀಶರು ಸಹ ಬ್ರಿಟಿಷ್ ಪ್ರಜೆಗಳ ವ್ಯಾಜ್ಯಗಳನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡಿತು. ಈ ಮಸೂದೆಯನ್ನು 1883ರಲ್ಲಿ ಲಾರ್ಡ್ ರಿಪ್ಪನ್ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕ್ರಿಪ್ಸ್ ಆಯೋಗ ಭಾರತದ ಸಂವಿಧಾನ ರಚನಾ ಸಭೆಯ ರಚನೆಗೆ ಶಿಫಾರಸು ಮಾಡಿತು. ಎನ್ ರಾಯ್ರವರು ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲಿಗೆ ಪ್ರತಿಪಾದಿಸಿದ್ರು. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಬಿ ಸರಿ, ಎ ತಪ್ಪು. ಭಾರತ ಸಂವಿಧಾನ ರಚನೆ ಸಂದರ್ಭದಲ್ಲಿ ರಚಿಸಲಾಗಿದ್ದ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಜೆ.ಬಿ. ಕೃಪಲಾನಿ. ಆಚಾರ್ಯ ಜೆ.ಬಿ. ಕೃಪಲಾನಿ. ಭಾರತ ಸಂವಿಧಾನದಲ್ಲಿರುವ ಏಕಪೌರತ್ವ ಪದ್ಧತಿಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಹಾಗಾದರೆ ರಾಜ್ಯಸಭೆಗೆ ಸದಸ್ಯರ ನೇಮಕ ವ್ಯವಸ್ಥೆಯನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಐರ್ಲೆಂಡ್ ದೇಶದಿಂದ. ಭಾರತ ಸಂವಿಧಾನದ 324ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಕೇಂದ್ರ ಚುನಾವಣಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ. ಆರ್ಟಿಕಲ್ 324. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಅಮೂಲ್ಯ ಭಾಗವಾಗಿದ್ದು ಇದು ಸಂವಿಧಾನದ ಒಡವೆಯಾಗಿದ್ದು ಸಂವಿಧಾನವನ್ನು ಅಳತೆ ಮಾಡುವ ಮಾಪನ ಕೂಡ ಆಗಿದೆ ಅಂತೇಳಿ ಅಭಿಪ್ರಾಯಪಟ್ಟವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಠಾಕೂರ್ ದಾಸ್ ಭಾರ್ಗವ್. ಮತದಾನ ರಿಫರೆಂಡಮ್ ಮೂಲಕ ಜುನಾಗಢವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾದ ವರ್ಷ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 1948. 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ರೈಟ್ ಆನ್ಸರ್ ಇಸ್ ಸರಿಯಾದ ಉತ್ತರ ಆಪ್ಷನ್ 1, ಲಕ್ಷದ್ವೀಪ. ಭಾರತ ಸಂವಿಧಾನದ ಭಾಗಗಳು ಮತ್ತು ಅವುಗಳು ಒಳಗೊಂಡಿರುವ ವಿಷಯವನ್ನು ಹೊಂದಿಸಿ ಬರೆಯಿರಿ. 38ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, DCBA. ನೋಡಿ ಇಲ್ಲಿ ಯಾವುದಿದೆ? ಭಾಗ 3 ಇದೆ. ಭಾಗ 3 ಮೂಲಭೂತ ಹಕ್ಕುಗಳು, ಹಾಗೇನೆ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು, ಹಾಗೇನೆ ಭಾಗ 5 ಕೇಂದ್ರ ಸರ್ಕಾರ ಮತ್ತು ಭಾಗ 9 ಪಂಚಾಯಿತಿಗಳು. ಭಾರತ ಸಂವಿಧಾನದ 25ರಿಂದ 28ರವರೆಗಿನ ವಿಧಿಗಳು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಬಗ್ಗೆ ತಿಳಿಸ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಧಾರ್ಮಿಕ ಸ್ವತಂತ್ರದ ಹಕ್ಕು. ಕರ್ತವ್ಯವನ್ನು ಮಾಡಲು ನಿರಾಕರಿಸಿದ ನ್ಯಾಯಾಲಯ ಅಥವಾ ನ್ಯಾಯಿಕ ಮಂಡಳಿಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂತೆ ನಿರ್ದೇಶಿಸಲು ಹೈಕೋರ್ಟ್ಗೆ ಸಲ್ಲಿಸಬಹುದಾದ ರಿಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಮ್ಯಾಂಡಮಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ನೀಲಂ ಸಂಜೀವ್ ರೆಡ್ಡಿ ಭಾರತದಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡ ಏಕೈಕ ಪ್ರಧಾನಿ. 5ನೇ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿ ಗಿರಿಯವರು 2ನೇ ಪ್ರಾಶಸ್ತ್ಯ ಮತದಿಂದ ಗೆದ್ದು ರಾಷ್ಟ್ರಪತಿಯಾದರು. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಭಾರತ ಸಂವಿಧಾನದ 108ನೇ ವಿಧಿ ಪ್ರಕಾರ ಸಂಸತ್ತಿನ 2 ಸದನಗಳ ನಡುವಿನ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ಬಗೆಹರಿಸಲು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ಯಾರಿಗಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ರಾಷ್ಟ್ರಪತಿಯವರು. ಪ್ರಧಾನಮಂತ್ರಿಯವರು ಈ ಕೆಳಗಿನ ಯಾವ ಸಂಸ್ಥೆಗಳ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ABC 3 ಕೂಡ. ಅದೇದು ABC.
ರಾಷ್ಟ್ರೀಯ ಭಾವೈಕ್ಯತಾ ಪರಿಷತ್, ಅಂತಾರಾಜ್ಯ ಪರಿಷತ್ ಮತ್ತು ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಅವುಗಳ ಇರುವಂತಹ ವಲಯಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. 1 ಮತ್ತು 3 ಸರಿಯಾಗಿದೆ. 1 ಉತ್ತರ ವಲಯ ಪಟಿಯಾಲದಲ್ಲಿಯೂ, ಈಶಾನ್ಯ ವಲಯ ದಿಮಾಪುರದಲ್ಲಿಯೂ ಇದೆ. ಇವೆರಡು ತಪ್ಪಾಗಿರುವಂಥದ್ದು. ಯಾವುದೇ ಸದಸ್ಯನು ಸಂಸತ್ತು ಹಾಗೂ ರಾಜ್ಯದ ವಿಧಾನಸಭೆಗೆ ಏಕಕಾಲದಲ್ಲಿ ಆಯ್ಕೆಯಾಗಿದ್ದರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಶಾಸಕಕ್ಕೆ ಎಷ್ಟು ದಿನದ ಒಳಗೆ ರಾಜೀನಾಮೆ ನೀಡಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 14 ದಿನದ ಒಳಗೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಅಧಿಕಾರಾವಧಿ 5 ವರ್ಷ ಅಥವಾ ಅವರ 65 ವರ್ಷದ ವಯಸ್ಸಿನವರೆಗೆ. ಇವರ ಎಲ್ಲ ವೇತನಗಳು, ಭತ್ಯೆಗಳು ಮತ್ತು ನಿವೃತ್ತಿ ವೇತನಗಳು ಸೇರಿ ಇವರ ಕಚೇರಿ ಆಡಳಿತ ವೆಚ್ಚಗಳನ್ನು ಭಾರತದ ಸಂಚಿತ ನಿಧಿಯಿಂದ, ಕನ್ಸಾಲಿಡೇಟೆಡ್ ಫಂಡ್ ಇಂದ ಭರಿಸಲಾಗುವುದು. ಸರಿ ಉತ್ತರ ಆಪ್ಷನ್ 2. ಬಿ ಸರಿ, ಎ ತಪ್ಪು. ಇದು ಸರಿಯಾಗಿದೆ, ಇದು ತಪ್ಪು. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಕೇಂದ್ರ ಹಣಕಾಸು ಆಯೋಗವು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನು ನಡೆಸುತ್ತೆ. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಸಿದ್ಧಪಡಿಸುತ್ತೆ. ಸರಿ ಉತ್ತರ ಆಪ್ಷನ್ 2. ಬಿ ಸರಿ ಇದೆ, ಆದರೆ ಎ ತಪ್ಪು. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಆರ್ಥಿಕ ಬೆಳವಣಿಗೆಯ ಗುರಿ ಹೊಂದಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4. 9ನೇ ಪಂಚವಾರ್ಷಿಕ ಯೋಜನೆ. ಈ ಕೆಳಗಿನ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಅವುಗಳ ಸ್ಥಾಪನೆಗೆ ನೆರವು ನೀಡಿದ ದೇಶದೊಂದಿಗೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಬೊಕಾರೋ ಫ್ರಾನ್ಸ್. ದಿಸ್ ಈಸ್ ರಾಂಗ್. ವಿಲಾಯಿ ರಷ್ಯಾ, ರೂರ್ಕೆಲಾ ಜರ್ಮನಿ, ದುರ್ಗಾಪುರ ಬ್ರಿಟನ್ ಸರಿ ಇದೆ. ದೇಶವೊಂದರ ಆರ್ಥಿಕತೆಯ ಚಟುವಟಿಕೆಗಳು ಈ ಕೆಳಗಿನ ಯಾವುದನ್ನು ಹೆಚ್ಚಾಗಿ ಅವಲಂಬಿಸಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಎ ಮಾತ್ರ, ಅಂದರೆ ಬೇಡಿಕೆಯನ್ನು ಮಾತ್ರ ಹೆಚ್ಚಾಗಿ ಅವಲಂಬಿಸಿವೆ. ಸಗಟು ಬೆಲೆ ಸೂಚ್ಯಂಕ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇದನ್ನು ಈ ಕೆಳಗಿನ ಯಾವುದರ ಪ್ರಮಾಣವನ್ನು ನಿರ್ಧರಿಸಲು ಮಾನದಂಡವಾಗಿ ಬಳಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಹಣದುಬ್ಬರ. ಅಡುಗೆ ಉಪ್ಪು ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿರಲು ಕಾರಣವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಅಡುಗೆ ಉಪ್ಪು ಜಲಾಕರ್ಷಕವಾಗಿದೆ. ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಅಂತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 1. CDBA. ನೋಡಿ, CDBA. ನಬಾರ್ಡ್ ಕೃಷಿ ರೈತರಿಗೆ ನೆರವು ನೀಡುತ್ತೆ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಇದು ಭಾರತೀಯ ರಫ್ತುದಾರಿಗೆ ಸಹಾಯ ಮಾಡುತ್ತೆ. IRBI ಇದು ರೋಗಗ್ರಸ್ತ ಉದ್ಯಮಗಳಿಗೆ ನೆರವು ನೀಡುತ್ತೆ. ಮತ್ತು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸಣ್ಣ ಕೈಗಾರಿಕೆಗಳಿಗೆ ನೆರವನ್ನು ಕೊಡುತ್ತೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಸಂಪತ್ತಿನ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಇವರು 1773ಯಲ್ಲಿ ತಮ್ಮ ಪ್ರಸಿದ್ಧ ದ ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನು ಪ್ರಕಟಿಸಿದರು. ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಎ ಸರಿ, ಬಿ ತಪ್ಪು. ಕೆಳಗಿನ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಅವುಗಳ ಮೂಲ ರಾಷ್ಟ್ರವನ್ನು ಹೊಂದಿಸಿ ಬರೆಯಿರಿ. ಸೋನಿ, ಸ್ಯಾಮ್ಸಂಗ್, ಮೈಕ್ರೋಸಾಫ್ಟ್, HCL. ರೈಟ್ ಆನ್ಸರ್ ಇಸ್ ಆಪ್ಷನ್ 3. DCBA. ಸೋನಿ ಕಂಪನಿ ಯಾವ ದೇಶದ್ದು? ಜಪಾನ್ ದೇಶದ್ದು. ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾದ್ದು. ಮೈಕ್ರೋಸಾಫ್ಟ್ ಅಮೆರಿಕದ್ದು. ಮತ್ತು HCL ಭಾರತದ ಕಂಪನಿಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಮ್ಯೂಚುವಲ್ ಫಂಡ್ ಅನ್ನು ಸ್ಥಾಪಿಸಿರುವ ಉದ್ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಸಣ್ಣ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಮ್ಯೂಚುವಲ್ ಫಂಡ್ಗಳನ್ನು ಸ್ಥಾಪಿಸಲಾಗಿದೆ. ಮಲ್ಹೋತ್ರಾ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4. ವಿಮಾನ ಕ್ಷೇತ್ರದ ಸುಧಾರಣೆಗೆ ಮಲ್ಹೋತ್ರಾ ಸಮಿತಿ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಇಂಪೀರಿಯಲ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಿ
ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಪರಿವರ್ತಿಸಲಾಯಿತು? ಜುಲೈ 1, 1955ರಲ್ಲಿ ಈ ಕಾರ್ಯ ನಡೆಯಿತು. ಸರಿ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಕೂಡ ಸರಿ. ರೋಜ್ಗಾರ್ ಬಡಾವೋ ಎಂಬ ಘೋಷಣೆಯನ್ನು ನೀಡಿದ ಪ್ರಧಾನಮಂತ್ರಿ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಡಾಕ್ಟರ್ ಮನಮೋಹನ್ ಸಿಂಗ್. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು 1995 ಅಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಬಿ ಸರಿ ಇದೆ, ಬಟ್ ಎ ತಪ್ಪು. ದೇಶದ ಮೊದಲ ಅಂತ್ಯೋದಯ ಎಕ್ಸ್ಪ್ರೆಸ್ ರೈಲಿಗೆ ಕೇಂದ್ರ ರೈಲ್ವೆ ಸಚಿವಾಲಯ ಚಾಲನೆ ನೀಡಿದೆ. ಅಂದಹಾಗೆ ಈ ರೈಲು ಯಾವ 2 ನಗರಗಳ ನಡುವೆ ಸಂಚರಿಸುತ್ತೆ? ರೈಟ್ ಆನ್ಸರ್ ಇಸ್, ಟ್ರೈನ್ ಹೆಸರು ನೋಡಿ ಏನು? ಟ್ರೈನ್ ಹೆಸರು ಅಂತ್ಯೋದಯ ಎಕ್ಸ್ಪ್ರೆಸ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಎರ್ನಾಕುಲಂ ಇಂದ ಹೌರಾದವರೆಗೆ. ದ ರಾಂಗ್ ಟರ್ನ್, ಲವ್ ಅಂಡ್ ಬಿಟ್ರೇಯಲ್ ಇನ್ ದ ಟೈಮ್ ಆಫ್ ನೇತಾಜಿ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ನಮಿತ್ ರಾಯ್ ಘೋಷ್. 15 ಹುಡುಗರು ಇರುವ ಒಂದು ಸಾಲಿನಲ್ಲಿ ರಾಜುರವರು ತಮ್ಮ ಮೂಲ ಸ್ಥಳದಿಂದ ಬಲಕ್ಕೆ 3ನೇ ಸ್ಥಾನಕ್ಕೆ ಸ್ಥಾನಪಲ್ಲಟಗೊಂಡರು. ಇದರಿಂದಾಗಿ ಅವರು ಬಲಬದಿಯಿಂದ 8ನೇ ಸ್ಥಾನದಲ್ಲಿದ್ದರೆ ಆರಂಭದಲ್ಲಿ ರಾಜು ಅವರು ಎಡಬದಿಯಿಂದ ಎಷ್ಟನೇ ಸ್ಥಾನದಲ್ಲಿದ್ದರು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 5ನೇ ಸ್ಥಾನದಲ್ಲಿದ್ದರು. ಇಸ್ರೋ ಟೆಲಿಮೆಂಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಇದರ ಕೇಂದ್ರ ಕಚೇರಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಇರುವಂಥದ್ದು. ಒಂದು ತಿಂಗಳಿನ 3ನೇ ಸೋಮವಾರದ ನಂತರದ ದಿನ 16ನೇ ತಾರೀಕಾದರೆ ಆ ತಿಂಗಳಿನ 5ನೇ ಸೋಮವಾರ ಎಷ್ಟನೇ ತಾರೀಕು? ರೈಟ್ ಆನ್ಸರ್ ಇದು ಆಪ್ಷನ್ 3 29. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮಾಸ್ಟರ್ ವಿಡಿಯೋ ಸೀರೀಸ್ ಇದೆ. ಕಂಪ್ಲೀಟ್ ಆಗಿ 33 ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಸುಲಭ ಟ್ರಿಕ್ಸ್ಗಳನ್ನು ಕೂಡ ಹೇಳಲಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಕಂಪ್ಲೀಟ್ ಆಗಿ ಓಪನ್ ಸೋರ್ಸ್ ಇದೆ. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೀವು ಓಪನ್ ಸೋರ್ಸ್ ಫ್ರೀ ಆಫ್ ಯೂಸನ್ನು ಮಾಡ್ಬೋದು. ಇತ್ತೀಚೆಗೆ ಯಾವ ಬಂದರು ತನ್ನ ಆಡಳಿತ ಭವನಕ್ಕೆ IGBC ಪ್ಲಾಟಿನಂ ಮಾನ್ಯತೆಯನ್ನು ಪಡೆದ ಭಾರತದ ಮೊದಲ ಪ್ರಮುಖ ಬಂದರಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ 3 VO ಚಿದಂಬರನಾರ್ ಬಂದರು. ಭಾರತ ಮತ್ತು UK ನಡುವೆ ಆಫ್ಶೋರ್ ವಿಂಡ್ ಟಾಸ್ಕ್ ಫೋರ್ಸ್ ಅನ್ನು ಯಾವ ಚೌಕಟ್ಟಿನ ಅಡಿಯಲ್ಲಿ ಪ್ರಾರಂಭಿಸಲಾಯಿತು? ರೈಟ್ ಆನ್ಸರ್ ಇದು ಆಪ್ಷನ್ 2 ಭಾರತ್ UK ಮಿಷನ್ ವಿಷನ್ 2035. ಮೊಬೈಲ್ ಪಾಸ್ವರ್ಡ್ ಸೇವಾ ವ್ಯಾನ್ ಎಂಬ ಮನೆ ಬಾಗಿಲಿಗೆ ಪಾಸ್ಪೋರ್ಟ್ ಸೇವೆ ನೀಡುವ ನಾಗರಿಕ ಕೇಂದ್ರಿತ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಇದು ಆಪ್ಷನ್ 4 ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ವಿಶ್ವ ವನ್ಯಜೀವಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಮಾರ್ಚ್ 3. ಪ್ರಸಿದ್ಧ ಬುಡಕಟ್ಟು ಉತ್ಸವ ಭಗೋರಿಯಾ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ? ಭಗೋರಿಯಾ ನೃತ್ಯ ಹಬ್ಬ. ರೈಟ್ ಆನ್ಸರ್ ಆಪ್ಷನ್ 1 ಮಧ್ಯಪ್ರದೇಶ್. 2026ರ ISSF ವಿಶ್ವಕಪ್ 10 ಮೀಟರ್ನ ಏರ್ ಪಿಸ್ತೂಲ್ನಲ್ಲಿ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಪಲಾಕ್ ಮತ್ತು ಮುಖೇಶ್ ನೆಲವಳ್ಳಿ ಯಾವ ಪದಕ ಗೆದ್ದರು? ರೈಟ್ ಆನ್ಸರ್ ಇದು ಆಪ್ಷನ್ 1 ಚಿನ್ನದ ಪದಕ. ಸಾಂಕ್ರಾಮಿಕವಲ್ಲದ ರೋಗಗಳ ಮೇಲ್ವಿಚಾರಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಏಪ್ರಿಲ್ 2026ರಲ್ಲಿ ಕ್ಯಾನ್ಸರ್ ಅನ್ನು ಅಧಿಸೂಚಿತ ರೋಗವೆಂದು ಘೋಷಿಸಿರುವ ರಾಜ್ಯ ಸರ್ಕಾರ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ 1 ತೆಲಂಗಾಣ. ಯಾವುದೋ ನಿರ್ದಿಷ್ಟ ಭಾಷೆಯಲ್ಲಿ ಮೈಸ್ಟಿಫೈ ಅನ್ನು NGTUGEZ ಎಂದು ಸೂಚಿಸಲಾದರೆ ಅದೇ ಭಾಷೆಯಲ್ಲಿ NEMESIS ನೆಮೆಸಿಸ್ ಅನ್ನು ಹೇಗೆ ಸೂಚಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ODNHTDR ಅಂತೇಳಿ ಜೋಡಿಸಲಾಗುತ್ತೆ. ವ್ಯಕ್ತಿಯನ್ನು ತೋರಿಸಿ ಮಹಿಳೆಯೊಬ್ಬಳು ಅವನ ತಾಯಿಯು ನನ್ನ ತಾಯಿಯ ಒಬ್ಬಳೇ ಮಗಳು ಎಂದಳು. ಆ ವ್ಯಕ್ತಿ ಮಹಿಳೆಗೆ ಯಾವ ರೀತಿ ಸಂಬಂಧ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ತಾಯಿ. ಎಳೆಯ ರೆಂಬೆಯನ್ನು ಯಾವ ದಿಕ್ಕಿಗಾದರೂ ತಿರುಚಬಹುದು. ಅದರ ಬೆಳವಣಿಗೆ ಮುಂದೆ ಅಪೇಕ್ಷಣೀಯವೋ ಅನಪೇಕ್ಷಣೀಯವೋ ಎಂಬ ಈ ಪರಿಣಾಮವನ್ನು ಬದಿಗಿಟ್ಟು ಈ ಹೇಳಿಕೆ ನೀಡಲಾದ ಯಾವ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಕೇವಲ B ಮತ್ತು C ಗೆ ಸರಿಯಾಗಿದೆ. ಶಿಶುಪಾಲನೆಗೆ ಮತ್ತು ಶಿಕ್ಷಣಕ್ಕೆ. ಮಹಿಳಾ ನೇಕಾರರಿಗೆ ಹಾಗೂ ಮಹಿಳಾ ಕರಕುಶಲ ಕರ್ಮಿಗಳಿಗೆ
ಕಮಲಾದೇವಿ ಚಟ್ಟೋಪಾಧ್ಯಾಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾವ ಸಚಿವಾಲಯ ಸ್ಥಾಪಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಜವಳಿ ಸತ್ಯಾಗ್ರಹ. ಜವಳಿ ಸಚಿವಾಲಯ. ಯಾವ ಅತಿದೊಡ್ಡ ಸಂಖ್ಯೆಯಿಂದ 1657 ಮತ್ತು 2037 ಭಾಗಿಸಿದಾಗ ಕ್ರಮವಾಗಿ 6 ಮತ್ತು 5 ಶೇಷ ಉಳಿಯುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 127. ಭಾರತದಲ್ಲಿ ಕಂಡುಬಂದಿರುವ ಡ್ಯೂಗಾಂಗ್ ಸಸ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಇದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಶೆಡ್ಯೂಲ್ 1ರ ಅಡಿಯಲ್ಲಿ ಇದು ಕಾಯ್ದೆಬದ್ಧ ರಕ್ಷಿತ ಪ್ರಾಣಿಯಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ರೈಟ್ ಆನ್ಸರ್ ಇಸ್ 78ಕ್ಕೆ ಆಪ್ಷನ್ 4 ಎ ಮತ್ತು ಸಿ. ಇದು ಶಾಕಾಹಾರಿ ಸಮುದ್ರ ಜೀವಿಯಾಗಿದೆ. ನ್ಯಾಷನಲ್ ಆರ್ಕೈವ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ನವದೆಹಲಿ. ಗಡಿ ಸಂರಕ್ಷಣೆ ಬಗ್ಗೆ ಅಧ್ಯಯನ ಮಾಡಿಸಲು ಕೇಂದ್ರ ಸರ್ಕಾರ ಯಾವ ಸಮಿತಿಯನ್ನು ರಚಿಸಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಮಧುಕರ ಗುಪ್ತ ಸಮಿತಿ. ಗಡಿ ಸಂರಕ್ಷಣೆಯ ಅಧ್ಯಯನಕ್ಕೆ. ಎರಕ ಹೊಯ್ದ ಕಬ್ಬಿಣವು ಮೆದು ಕಬ್ಬಿಣಕ್ಕಿಂತ ಹೇಗೆ ಭಿನ್ನವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 1 ಮತ್ತು 3 ಸರಿಯಾದ ಉತ್ತರ. ಯಾಕೆಂದರೆ ಎರಕ ಹೊಯ್ದ ಕಬ್ಬಿಣವು ಮೆದು ಕಬ್ಬಿಣಕ್ಕಿಂತ ಹೆಚ್ಚಿನ ಇಂಗಾಲಾಂಶವನ್ನು ಹೊಂದಿರುತ್ತೆ. ಇನ್ನು ಎರಕ ಹೊಯ್ದ ಕಬ್ಬಿಣಕ್ಕೆ ಹೋಲಿಸಿದರೆ ಮೆದು ಕಬ್ಬಿಣ ಹೆಚ್ಚು ಸ್ಥಿರ, ಶುದ್ಧ ಮತ್ತು ಬಲಶಾಲಿ. ಇನ್ಸುಲಿನ್ನ ಕೆಲಸ ಏನು? ಇನ್ಸುಲಿನ್ ಏನು ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಶುಗರ್ ಇದ್ದವರಿಗೆ ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ತಾರೆ. ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಆ್ಯಂಡ್ ಸಿಸ್ಟಮ್ ಇದರೊಂದಿಗೆ ಸಂಪರ್ಕ ಹೊಂದಿದ ಭಾರತದ ಪ್ರಪ್ರಥಮ ಪೊಲೀಸ್ ಠಾಣೆ ಯಾವ ನಗರದಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಶಿಮ್ಲಾ ನಗರದಲ್ಲಿದೆ. ಈ ಕೆಳಗಿನ ಯಾವ ಸಚಿವಾಲಯ ನೀಲಿ ಕ್ರಾಂತಿಯನ್ನು ಸಾಧಿಸುವ ಸಲುವಾಗಿ ಮಿಷನ್ ಫಿಂಗರ್ ಲಿಂಕ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಕತ್ತಲೆಯ ಅವಧಿಯಲ್ಲಿ ಸಸ್ಯಗಳೊಂದಿಗೆ ಈ ಕೆಳಗಿನ ಯಾವ ಪ್ರಕ್ರಿಯೆಗಳು ಸಂಬಂಧ ಹೊಂದಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ವಹನ ಮತ್ತು ಉಸಿರಾಟ. ವಲಸೆ ಪ್ರಭೇದಗಳ ಕಾಡು ಪ್ರಾಣಿಗಳ ಸಂರಕ್ಷಣಾ ಒಪ್ಪಂದ CMS ಯಾವ ಸಂಸ್ಥೆಯ ಅಡಿಯಲ್ಲಿ ಪರಿಸರ ಸಂಧಿಯಾಗಿದ್ದು ಇದರ ಸಂಯೋಜನೆ ಯಾವ ಸಂಸ್ಥೆ ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಇಂಡಿಕಾ ಅ ಡೀಪ್ ನ್ಯಾಚುರಲ್ ಹಿಸ್ಟರಿ ಆಫ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಪ್ರಣಯ ಲಾಲ್. ಆರ್ಯಭಟ ಉಪಗ್ರಹಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಬಿ ಮಾತ್ರ ಸರಿ. ಈ ಉಪಗ್ರಹವನ್ನು 1975ರಲ್ಲಿ ಆ ಒಂದು ಇಂಟರ್ ಕಾಸ್ಮಾಸ್ ರಷ್ಯಾದ ಉಡಾವಣಾ ವಾಹನದಿಂದ ಉಡಾಯಿಸಲಾಯಿತು. ಪರಾಂಬಿಕುಲಂ ಹುಲಿ ಸಂರಕ್ಷಣಾ ವಲಯ ಯಾವ ರಾಜ್ಯದಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಕೇರಳದಲ್ಲಿದೆ. ಹರೀಶನು ಉತ್ತರಕ್ಕೆ 20 ಮೀಟರ್ ನಡೆದನು, ಅಲ್ಲಿಂದ ಬಲಕ್ಕೆ ತಿರುಗಿ 30 ಮೀಟರ್ ನಡೆದನು, ಮತ್ತೊಮ್ಮೆ ಬಲಕ್ಕೆ ತಿರುಗಿ 35 ಮೀಟರ್ ನಡೆದನು, ನಂತರ ಎಡಕ್ಕೆ ತಿರುಗಿ 15 ಮೀಟರ್ ನಡೆದನು, ಕೊನೆಯಲ್ಲಿ ಎಡಕ್ಕೆ ತಿರುಗಿ 15 ಮೀಟರ್ ನಡೆದನು. ಹಾಗಾದರೆ ಕೊನೆಯಲ್ಲಿ ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಲ್ಲಿದ್ದಾನೆ? ರೈಟ್ ಆನ್ಸರ್ ಆಪ್ಷನ್ 1 45 ಮೀಟರ್ ದೂರ ಮತ್ತು ಪೂರ್ವ ದಿಕ್ಕಿನಲ್ಲಿದ್ದಾನೆ. ಸ್ಟ್ರಿಂಗ್ ಅನ್ನು ಉಕ್ಕಿನಿಂದ ಮಾಡಲಾಗುತ್ತದೆಯೇ ವಿನಃ ತಾಮ್ರದಿಂದ ಅಲ್ಲ. ಯಾಕೆಂದರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಉಕ್ಕಿನ ಸ್ಥಿತಿಸ್ಥಾಪಕತೆಯು ತಾಮ್ರಕ್ಕಿಂತ ಹೆಚ್ಚು. ಗಾಜಿನ ಕಡ್ಡಿಯೊಂದನ್ನು ಪಾರದರ್ಶಕ ದ್ರವದಲ್ಲಿ ಮುಳುಗಿಸಿದಾಗ ಅದು ಅದೃಶ್ಯವಾದರೆ ಅದಕ್ಕೆ ಕಾರಣ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಗಾಜಿನ ಕಡ್ಡಿ ಮತ್ತು ದ್ರವನ ವಕ್ರೀಭವನ ಸೂಚ್ಯಂಕ ಒಂದೇ ಆಗಿರುತ್ತೆ. ಮಾರ್ಚ್ 2026ರಲ್ಲಿ ನಡೆಸಲಾದ ತ್ರಿಸೇವಾ ಸಂಯುಕ್ತ ಸೈನ್ಯ ಅಭ್ಯಾಸ ದ್ವೀಪ ಶಕ್ತಿ ಇದರ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಕರಾವಳಿ ಮತ್ತು ದ್ವೀಪ ರಕ್ಷಣೆಗೆ ಸಂಯೋಜಿತ ಕ್ಷಿಪ್ರ ಪ್ರತಿಕ್ರಿಯೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕಾದಂಬರಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಮಹಾಕ್ಷತ್ರಿಯ. ತಂಪಾಗಿಸುವಿಕೆಯ ದರವು ಯಾವುದನ್ನು ಅವಲಂಬಿಸಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಮೇಲಿನ ಎಲ್ಲವೂ ಕೂಡ. ಅಂದರೆ ವಿಕಿರಣ, ಮೇಲ್ಮೈಯ ಸ್ವರೂಪ, ವಿಕಿರಣ ಮೇಲ್ಮೈ ವಿಸ್ತೀರ್ಣ, ದೇಹ ಮತ್ತು ಸುತ್ತಮುತ್ತಲಿನ ನಡುವಿನ ತಾಪಮಾನದ ವ್ಯತ್ಯಾಸ. ಇನ್ನು ಸ್ವಸಹಾಯ ಸಂಘಗಳ ಮೂಲಕ ಬ್ಯಾಂಕ್ ರಹಿತ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳ ವಿಸ್ತರಣೆ ಮತ್ತು ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ
ಭಾರತದ ಮೊದಲ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಒಡಿಸ್ಸಾ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಜುಗಾರಿ ಕ್ರಾಸ್ ಪಿ ಲಂಕೇಶ್. ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ಬದಲಾಗಿ ಜುಗಾರಿ ಕ್ರಾಸ್ ಬರೆದಿದ್ದು ತೇಜಸ್ವಿ. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 1 2 4 1 3. ನೋಡಿ, ಕಲಾ ಅಕಾಡೆಮಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರು ಕೇಳಿದ್ರೆ ರೈಟ್ ಆನ್ಸರ್ ಇದು ಆಪ್ಷನ್ 2 MS ಮೂರ್ತಿ. ಕರ್ನಾಟಕ ಜಾನಪದ ಅಕಾಡೆಮಿ ಪಿಚ್ಚಳ್ಳಿ ಶ್ರೀನಿವಾಸ್. ಕರ್ನಾಟಕ ನಾಟಕ ಅಕಾಡೆಮಿ ಯಾರಿಗೆ ಸಂಬಂಧಪಟ್ಟವ್ರು ಯಾರು? ನಾಟಕ ಅಕಾಡೆಮಿ ಶೇಖ್ ಮಾಸ್ಟರ್. ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಬೆಳಗಲ್ ವೀರಣ್ಣ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಗ್ರಾಹಕರ ಕುಂದುಕೊರತೆಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು OCMC ಅನ್ನು ಪ್ರಾರಂಭಿಸಿದೆ. ಹಾಗಾದರೆ OCMC ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಆನ್ಲೈನ್ ಕನ್ಸ್ಯೂಮರ್ ಮೀಡಿಯೇಷನ್ ಸೆಂಟರ್ ಅಂತ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ಹುಲಿ ಸಂರಕ್ಷಣಾ ವಲಯ ಅಧಿಕೃತ ಲಾಂಛನ ಹೊಂದಿದ ದೇಶದ ಮೊದಲ ಹುಲಿ ಸಂರಕ್ಷಣಾ ತಾಣ ಎನಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಮಧ್ಯಪ್ರದೇಶದ ಕನ್ನಾ ಹುಲಿ ಸಂರಕ್ಷಣಾ ತಾಣ. ಸ್ನೇಹಿತರೆ, ಇದಾಗಿತ್ತು VAO ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಡೆಲ್ ಪೇಪರ್ GK ಪೇಪರ್ 1ರ ಪತ್ರಿಕೆ 1ರ ಮಾಡೆಲ್ ಪೇಪರ್ ಆಗಿದೆ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.